ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ ನಡೆದಿದೆ. ಮಾಜಿ ಡಾನ್ ಮಗ ಜಸ್ಟ್ ಮಿಸ್ ಆಗಿರೋದು. ಅಪ್ಪನ ಮೇಲಿನ ದ್ವೇಷ, ಮಗನನ್ನ ಟಾರ್ಗೆಟ್ ಮಾಡಿದ್ರ ದುಷ್ಕರ್ಮಿಗಳು. ಗುಂಡಿನ ದಾಳಿಯಲ್ಲಿ ರಿಕ್ಕಿ ರೈ ಬದುಕಿದ್ದೇ ರಣರೋಚಕ. ಜಸ್ಟ್ ಮಿಸ್ ಆಗಿರೋದು ರಿಕ್ಕಿ ರೈ. ರಿಕ್ಕಿ ರೈ ಮೂಗು ಹಾಗೂ ಕೈ ಭಾಗಗಳಿಗೆ ಗಂಭೀರ ಗಾಯಗಳಾಗಿದ್ದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಗುಂಡಿನ ದಾಳಿಯಲ್ಲಿ ರಿಕ್ಕಿ ರೈ ಬದುಕಿದ್ದೇ ರಣರೋಚಕ. ಬಿಡದಿ ಮನೆ ಬಳಿ ಕಾದು ಕೂತಿದ್ರು ದುಷ್ಕರ್ಮಿಗಳು. ಫೈರಿಂಗ್ ಮಾಡಿದ್ದಾರೆ. ಕರಾರುವಕ್ಕಾಗಿ ದಾಳಿ ನಡೆಸಿರೋದು ದುಷ್ಕರ್ಮಿಗಳು. ಡ್ರೈವಿಂಗ್ ಸೀಟ್ ನಲ್ಲಿ ರಿಕ್ಕಿ ರೈ ಇರಬಹುದು ಅಂತ ದಾಳಿ ಮಾಡಿರೋದು. ಯಾವಾಗ್ಲೂ ಕೂಡ ಡ್ರೈವಿಂಗ್ ಸೀಟ್ ನಲ್ಲಿ ರಿಕ್ಕಿ ರೈಯೇ ಇರ್ತಾ ಇದ್ರು. ಆದ್ರೆ ಅಲ್ಲಿದ್ದಿದ್ದು ನಿನ್ನೆ ಚಾಲಕ ರಾಜು. ಚಾಲಕನ ಹಿಂಭಾಗದ ಸೀಟಿನಲ್ಲಿ ಕುಳಿತಿದ್ರು ರಿಕ್ಕಿ ರೈ. ರಿಕ್ಕಿ ರೈ ಮೂಗು ಹಾಗೂ ಕೈ ಭಾಗಗಳಿಗೆ ಗಾಯಗಳಾಗಿದೆ. 2 ಸುತ್ತಿನ ಫೈರಿಂಗ್ ನಡೆದಿರೋದು. ಸರಿಯಾಗಿ ಸ್ಕೆಚ್ ಹಾಕಿ, ಅಂದ್ರೆ ರಿಕ್ಕಿ ರೈ ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾವ ಸಮಯಕ್ಕೆ ಎಲ್ಲಿ ಸಿಗ್ತಾರೆ, ಅದೆಲ್ಲದಕ್ಕೂ ಸಂಬಂಧಪಟ್ಟಂತೆ ಅವರ ಚಲನವಲನಗಳನ್ನ ಗಮನಿಸಿದಂತವರು ಈ ರೀತಿಯಾಗಿ ರಿಕ್ಕಿ ರೈ ಅವರನ್ನ ಶೂಟ್ಔಟ್ ಮಾಡಿ ಕೊಲೆ ಮಾಡಬೇಕು ಅಂತ ಪ್ರಯತ್ನ ಪಟ್ಟಿದ್ರು. ಯಾವಾಗ್ಲೂ ಡ್ರೈವಿಂಗ್ ಸೀಟ್ ನಲ್ಲೇ ಅವ್ರು ಇರ್ತಾರೆ ಅನ್ನೋದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೊಂಡಿದ್ರು. ಹಾಗಾಗಿ ಡ್ರೈವಿಂಗ್ ಸೀಟ್ ಅನ್ನೇ ಟಾರ್ಗೆಟ್ ಮಾಡಿ ಅವರು ಶೂಟ್ ಮಾಡಿದ್ರು. ಆ ಡ್ರೈವಿಂಗ್ ಸೀಟ್ ನಲ್ಲಿ ರಿಕ್ಕಿ ರೈ ಇದ್ದಾರಾ ಅಥವಾ ಆತನ ಚಾಲಕ ಇದ್ದಾರಾ ಅದ್ಯಾವುದನ್ನು ಅವ್ರು ಗಮನಿಸಿಲ್ಲ. ಬದಲಿಗೆ ಆ ಸೀಟ್ ನಲ್ಲಿ, ಡ್ರೈವಿಂಗ್ ಸೀಟ್ ನಲ್ಲಿ ಯಾವಾಗ್ಲೂ ರಿಕ್ಕಿ ರೈಯೇ ಇರೋದು, ಈಗ್ಲೂ ಅವರೇ ಇರೋದು ಅಂತ 2 ಸುತ್ತಿನ ಫೈರಿಂಗ್ ಮಾಡಿದ್ರು. ಆ ಫೈರಿಂಗ್ ನಲ್ಲಿ ರಿಕ್ಕಿ ರೈ ಮೂಗು ಕೈ ಭಾಗಗಳಿಗೆ ಗಂಭೀರ ಗಾಯಗಳಾಗಿದ್ದು ಅವರೀಗ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಇನ್ನು ಚಾಲಕ ಡ್ರೈವಿಂಗ್ ಸೀಟ್ ನಿಂದ ಬಗ್ಗಿದ್ರಿಂದ ಅವರಿಗೆ ಯಾವುದೇ ರೀತಿಯ ಪ್ರಾಣಾಪಾಯ ಆಗಿಲ್ಲ. ರಾಜುನನ್ನ ಕೂಡ ಪೊಲೀಸರು ತನಿಖೆ ನಡೆಸಿದ್ದಾರೆ. ಏನಾಯ್ತು, ಯಾರು ಬಂದಿದ್ರು, ಯಾರನ್ನಾದ್ರೂ ನೀವು ನೋಡಿದ್ರಾ, ಕಾರಲ್ಲಿ ಬಂದಿದ್ರಾ, ವೆಹಿಕಲ್ ನಂಬರ್ ಏನಾದರೂ ಗೊತ್ತಾ, ಮತ್ತೆ ಅಲ್ಲಿ ಸುತ್ತಮುತ್ತ ಏನಾದರೂ CCTVಗಳಿದೆಯಾ, ಅದಕ್ಕೆ ಸಂಬಂಧಪಟ್ಟಂತೆ ಪರಿಶೀಲನೆ ತನಿಖೆ ನಡೀತಾ ಇದೆ. ಮುತ್ತಪ್ಪ ರೈ ಅವರ ಮೇಲಿನ ದ್ವೇಷಕ್ಕೆ ಈ ರೀತಿಯಾಗಿ ರಿಕ್ಕಿ ರೈ ಅವರನ್ನ ಕೊಲ್ಲೋದಕ್ಕೆ ಅಂತ ಪ್ಲಾನ್ ಮಾಡಿದ್ರ? ಯಾರು ಹೀಗೆಲ್ಲ ಮಾಡಿತು? ಮುತ್ತಪ್ಪ ರೈ ಅವರಿಗೆ ಸಾಕಷ್ಟು ಹಿತೈಷಿಗಳು ಇದ್ದಾರೆ, ಸಾಕಷ್ಟು ದುಶ್ಮನ್ಗಳು ಇದ್ದಾರೆ. ಹಾಗಾಗಿ ಯಾರು ಈ ರೀತಿ ಮಾಡಿರಬಹುದು ಅನ್ನೋದ್ರ ಬಗ್ಗೆ ಈಗ ತನಿಖೆ ಶುರುವಾಗಿದೆ. ಮುತ್ತಪ್ಪ ರೈ ಪುತ್ರ ಏನಿದ್ದಾರೆ ರಿಕ್ಕಿ ರೈ ರಷ್ಯಾದಿಂದ ಭಾರತಕ್ಕೆ ಬಂದಿದ್ರು. ಅದ್ರ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೊಂಡಿದ್ದಂತ ದುಷ್ಕರ್ಮಿಗಳು ಪ್ಲಾನ್ ಮಾಡಿ, ಪ್ರೀ ಪ್ಲಾನ್ಡ್ ಆಗಿ ಮಾಡಿದಂತ ಸ್ಕೆಚ್ ಇದು. ಅವರು ಬಿಡದಿಯಿಂದ ಬೆಂಗಳೂರಿನತ್ತ ಹೊರಟಿದ್ರಂತೆ ರಾತ್ರಿ 12:50 ಸುಮಾರಿಗೆ. ಆ ಸಂದರ್ಭದಲ್ಲಿ ಇವರು ಮನೆ ಬಿಟ್ಟು ಹೋಗ್ತಾರೆ ಅಂತ ಅವ್ರಿಗೆ ಹೇಗೆ ಗೊತ್ತಾಗುತ್ತೆ? ಅವರ ಚಲನವಲನಗಳನ್ನ ಅವ್ರು ಗಮನಿಸ್ತಾ ಇದ್ರು. ಅವ್ರು ಎಲ್ಲಿ ಹೋಗ್ತಾರೆ, ಎಲ್ಲಿ ಬರ್ತಾರೆ, ಯಾರನ್ನ ಮೀಟ್ ಮಾಡ್ತಾರೆ, ಎಷ್ಟೊತ್ತಿಗೆ ಎಲ್ಲಿ ಸಿಗ್ತಾರೆ, ಯಾವ್ಯಾವ ಕೆಲಸಗಳಲ್ಲಿ ತೊಡಕೊಂಡಿದ್ದಾರೆ. ಮುತ್ತಪ್ಪ ರೈ ಅವರ ವ್ಯಾಪಾರ ವ್ಯವಹಾರಗಳನ್ನೆಲ್ಲ ಕೂಡ ರಿಕ್ಕಿ ರೈ ಅವರೇ ನಡೆಸ್ಕೊಂಡು ಹೋಗ್ತಾ ಇದ್ರು. ಯಾರ್ಯಾರನ್ನ ಭೇಟಿ ಆಗ್ಬೋದು, ನಾವು ಯಾವ ಸಂದರ್ಭದಲ್ಲಿ ಸ್ಕೆಚ್ ಹಾಕಿ ಯಾವ ಸಂದರ್ಭದಲ್ಲಿ ಶೂಟ್ಔಟ್ ಮಾಡಿದ್ರೆ ಅವ್ರನ್ನ ಮುಗಿಸ್ಬೋದು, ಎಲ್ಲ ಪ್ಲಾನ್ ಮಾಡ್ಕೊಂಡಿದ್ರು. ಅವ್ರ ಮನೆ ಎದುರುಗಡೆನೆ ಮುಖ್ಯ ದ್ವಾರದ ಕೂಗಳತೆ ದೂರದಲ್ಲಿನೇ ಶೂಟ್ಔಟ್ ಆಗಿತ್ತು. ಬಟ್ ಅದೃಷ್ಟವಶಾತ್ ರಿಕ್ಕಿ ರೈ ಅವರು ಬದುಕೊಂಡಿದ್ದಾರೆ. ಸದ್ಯಕ್ಕೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡ್ಕೊಳ್ತಾ ಇದ್ದಾರೆ. ಬಟ್ ಅವರ ಸ್ಥಿತಿ ಸ್ವಲ್ಪ ಕ್ರಿಟಿಕಲ್ ಇದೆ ಅನ್ನುವಂತ ಮಾಹಿತಿ ಲಭ್ಯವಾಗ್ತಾ ಇದೆ. ಇನ್ನು ರಿಕ್ಕಿ ರೈ ಹತ್ಯೆಗೆ ಪ್ಲಾನ್ ಮಾಡಿ ಫೈರಿಂಗ್ ಮಾಡಿದ್ರು. ಸೂಕ್ತ ಮಾಹಿತಿಯನ್ನ ಕಲೆ ಹಾಕೊಂಡಿದ್ರು ಆರೋಪಿಗಳು. ಈಗಾಗಲೇ ಹೇಳ್ದಾಗೆ ಅವ್ರು ಎಲ್ಲಿ ಬರ್ತಾರೆ, ಎಲ್ಲಿ ಹೋಗ್ತಾರೆ, ಎಷ್ಟೊತ್ತಿಗೆ ಎಲ್ಲಿ ಸಿಗ್ತಾರೆ, ಏನೇನ್ ಮಾಡ್ತಾರೆ. ವಿದೇಶದಿಂದ 2 ದಿನದ ಹಿಂದಷ್ಟೇ ರಿಕ್ಕಿ ರೈ ಭಾರತಕ್ಕೆ ಬಂದಿದ್ದು. ಶಾರ್ಪ್ ಶೂಟರ್ ಬಳಸಿ ರಿಕ್ಕಿ ರೈ ಹತ್ಯೆಗೆ ಯತ್ನ ನಡೆದಿರೋದು. ರನ್ನಿಂಗ್ ಕಾರಿನಲ್ಲಿ ಇರುವವರ ಮೇಲೆ ಫೈರಿಂಗ್ ಮಾಡೋದು ಅಷ್ಟು ಸುಲಭ ಅಲ್ಲ. ಶಾರ್ಪ್ ಶೂಟರ್ ಬಳಕೆ ಆಗಿದೆ ಇಲ್ಲಿ. ಆದ್ರೂ ಸರಿಯಾಗಿ ಕಾರಿನ ಮೇಲೆ ಫೈರಿಂಗ್ ಮಾಡಿದ್ದಾರೆ. ಅಪ್ಪನ ಮೇಲಿನ ದ್ವೇಷ ಮಗನಿಗೆ ತಿರುಗಿದ್ಯಾ? ಮಗನ ಮೇಲೆ ಟಾರ್ಗೆಟ್ ಮಾಡಿದ್ದು. ಹಾಗಾದ್ರೆ ಈ ದುಶ್ಮನ್ಗಳು ಯಾರು ಅಂತ. ಅಪ್ಪನಿಗೆ ಸಾಕಷ್ಟು ದುಶ್ಮನ್ಗಳಿರ್ತಾರೆ. ಆ ದ್ವೇಷ ಏನಿದೆ ಈಗ ಮಗನ ಮೇಲೆ ತಿರುಗಿದ್ಯಾ? ಹೀಗಾಗಿನೇ ಅವರ ಮಗ ರಿಕ್ಕಿ ರೈ ಅವರನ್ನ ಟಾರ್ಗೆಟ್ ಮಾಡಿದ್ರ. ನೋಡಿ, ಮೂವಿಂಗ್ ಅಲ್ಲಿರುವಂತ ಕಾರ್ ಮೇಲೆ, ಅಂದ್ರೆ ಕಾರಿನ ಒಳಗಿರುವಂತ ವ್ಯಕ್ತಿ ಮೇಲೆ ಶೂಟ್ ಮಾಡೋದು, ಅವ್ರನ್ನ ಗಂಭೀರವಾಗಿ ಘಾಸಿಗೊಳಿಸೋದು ಅಂದ್ರೆ ಅಷ್ಟು ಸುಲಭದ ಮಾತಲ್ಲ. ಹಾಗಾಗಿ ಅವರು ಶಾರ್ಪ್ ಶೂಟರ್ನ ಬಳಸ್ಕೊಂಡೇ ಈ ರೀತಿಯಾಗಿ ಮಾಡಿದ್ದಾರೆ ಅನ್ನೋದು ಈಗ ಗೊತ್ತಾಗ್ತಾ ಇದೆ. ನೋಡಿ, ಡೈರೆಕ್ಟ್ ಆಗಿ ಆ ಡೋರ್, ಎಕ್ಸಾಕ್ಟ್ ಆಗಿ ಡೋರ್ ಏನು ಓಪನ್ ಮಾಡ್ತಾರಲ್ಲ ಆ ಜಾಗಕ್ಕೇನೆ ಗುಂಡು ತಗಲಿದೆ. ಮತ್ತೆ ರಿಕ್ಕಿ ರೈ ಅವರ ಮೂಗಿನ ಭಾಗಕ್ಕೆ ಗಾಯ ಆಗಿರೋದು, ಕೈ ಭಾಗಕ್ಕೆ ಗಾಯಗಳಾಗಿರೋದು.
ಈ ರೀತಿಯಾಗಿ ಮೂವಿಂಗ್ ಅಲ್ಲಿ ಇರುವಂತ ಕಾರ್ ಮೇಲೆ ಶೂಟ್ ಮಾಡಿದ್ದಾರೆ, ಒಳಗಿರುವಂತ ವ್ಯಕ್ತಿಯನ್ನ ಗಂಭೀರವಾಗಿ ಗಾಯಗೊಳಿಸಿದ್ದಾರೆ ಅಂದ್ರೆ ಅದು ಸಾಮಾನ್ಯವಾಗಿ ಶೂಟ್ ಮಾಡಿದಂಥವ್ರಲ್ಲ, ಅದ್ರ ಬದಲಿಗೆ ಶಾರ್ಪ್ ಶೂಟರ್ ಅನ್ನ ಬಳಕೆ ಮಾಡಿಕೊಂಡಿದ್ದಾರೆ ಇಲ್ಲಿ ಅನ್ನೋದು ಮಾಹಿತಿ ಲಭ್ಯವಾಗ್ತಾ ಇದೆ. ಅಲ್ಲಿಗೆ ಮುತ್ತಪ್ಪ ರೈ ಅವರ ಮೇಲೆ ಒಂದಷ್ಟು ದ್ವೇಷ ಇರುತ್ತೆ, ಒಂದಷ್ಟು ದುಶ್ಮನ್ಗಳು ಏನಿರ್ತಾರಲ್ಲ ಆ ದ್ವೇಷ, ಆ ದುಶ್ಮನಿ ಎಲ್ಲವೂ ಕೂಡ ಹಾಗಾದ್ರೆ ರಿಕ್ಕಿ ರೈ ಅವರ ಮೇಲೆ ತಿರುಗಿದ್ಯಾ? ಹಾಗಾಗಿ ಈ ಪ್ಲಾನ್ ಮಾಡಿದ್ರ ಯಾರವರು?